ರಾಜ್ಯಶಾಸ್ತ್ರ ಹುಟ್ಟಿಕೊಂಡ ಮೊದಲ ದೇಶ ಯಾವುದು? ರಾಜ್ಯಶಾಸ್ತ್ರ ಪರಿಕಲ್ಪನೆ ಮೊಟ್ಟ ಮೊದಲಿಗೆ ಹುಟ್ಟಿಕೊಂಡದ್ದು ಯಾವ ದೇಶದಲ್ಲಿ? ಜರ್ಮನಿ, ಜಪಾನ್, ಗ್ರೀಸ್, ಅಮೇರಿಕಾ. ಯಾವ ದೇಶದಲ್ಲಿ? ಗ್ರೀಸ್ ಅನ್ನುವಂಥ ದೇಶದಲ್ಲಿ ಮೊಟ್ಟ ಮೊದಲಿಗೆ ರಾಜ್ಯಶಾಸ್ತ್ರ ಪರಿಕಲ್ಪನೆ ಹುಟ್ಟಿಕೊಂಡಿತು. ಓಕೆ, ನೆಕ್ಸ್ಟ್ ಕ್ವಶನ್. ಗ್ರೀಕ್ ತತ್ವಜ್ಞಾನಿಯಾದ ಸಾಕ್ರೆಟಿಸನ ಶಿಷ್ಯ ಯಾರು? ಗ್ರೀಕ್ ತತ್ವಜ್ಞಾನಿಯಾದ ಸಾಕ್ರೆಟಿಸರ ಶಿಷ್ಯ ಯಾರು? ಪ್ಲೇಟೋ. 2 is the right answer. ಪ್ಲೇಟೋ 2 is the right answer. ಓಕೆ, ನೆಕ್ಸ್ಟ್ ಕ್ವಶನ್. ರಾಜ್ಯಶಾಸ್ತ್ರದ ಪಿತಾಮಹ ಯಾರು? ರಾಜ್ಯಶಾಸ್ತ್ರ ಪಿತಾಮಹ ಯಾರಾಗಿದ್ದರು? ಅರಿಸ್ಟಾಟಲ್, ಪ್ಲೇಟೋ, ಕೌಟಿಲ್ಯ, ಅಲೆಕ್ಸಾಂಡರ್. ರಾಜ್ಯಶಾಸ್ತ್ರ ಪಿತಾಮಹ ಯಾರು? ಅರಿಸ್ಟಾಟಲ್. 1 is the right answer. ನೆಕ್ಸ್ಟ್ ಕ್ವಶನ್. ಅರಿಸ್ಟಾಟಲನ್ನು ರಾಜ್ಯಶಾಸ್ತ್ರವನ್ನು ಕುರಿತು ರಚಿಸಿದ ಮೊದಲ ಕೃತಿ ಯಾವುದು? ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರದ ಬಗ್ಗೆ ಕುರಿತು ಅಧ್ಯಯನ ಮಾಡಿ ರಚಿಸಿದಂಥ ಮೊಟ್ಟ ಮೊದಲ ಕೃತಿ ಯಾವುದು? ರಿಪಬ್ಲಿಕ್, ಪಾಲಿಟಿಕ್ಸ್, ಅರ್ಥಶಾಸ್ತ್ರ, ಇಂಡಿಕಾ. ಯಾವುದು? ಪಾಲಿಟಿಕ್ಸ್ ಅನ್ನುವಂಥ ಒಂದು ಕೃತಿಯನ್ನು ಅರಿಸ್ಟಾಟಲ್ ಅವರು ರಾಜ್ಯಶಾಸ್ತ್ರವನ್ನು ಕುರಿತು ಬರೆದಂಥ ಮೊಟ್ಟ ಮೊದಲ ಕೃತಿ. 2 is the right answer. ಪಾಲಿಟಿಕ್ಸ್. ನೆಕ್ಸ್ಟ್ ಕ್ವಶನ್. ಕೌಟಿಲ್ಯನು ಬರೆದ ಕೃತಿ ಯಾವುದು? ಕೌಟಿಲ್ಯನು ಬರೆದಂಥ ಕೃತಿ ರಿಪಬ್ಲಿಕ್, ಪಾಲಿಟಿಕ್ಸ್, ಅರ್ಥಶಾಸ್ತ್ರ, ಇಂಡಿಕಾ. ಯಾವುದು? ಕೌಟಿಲ್ಯನು ಬರೆದ ಕೃತಿ ಅರ್ಥಶಾಸ್ತ್ರ. 3 is the right answer. ಇದೇನಪ್ಪ ಇದು ಅರ್ಥಶಾಸ್ತ್ರ ಅಂತ ಇದೆ ಅಂತ ವಿಚಾರ ಮಾಡ್ತಿದ್ರಾ? ಕೌಟಿಲ್ಯ ಅವರು ಈ ಒಂದು ಕೃತಿಯಲ್ಲಿ ರಾಜಕೀಯ ನೀತಿಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಇದು ಒಂದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕೃತಿಯಾಗಿದೆ. 3 is the right answer. ನೆಕ್ಸ್ಟ್ ಕ್ವಶನ್. ಪಾಲಿಟಿಕ್ಸ್ ಎಂಬ ಪದದ ಅರ್ಥ ಏನು? ಪಾಲಿಟಿಕ್ಸ್ ಅಂದರೆ ಏನು? ಆ ಪದದ ಅರ್ಥ ಏನು? ನಗರ, ನಗರಾಡಳಿತ, ನಗರ ರಾಜ್ಯ, ನಾಗರಿಕತೆ. ಪಾಲಿಟಿಕ್ಸ್ ಅನ್ನುವಂಥ ಪದದ ಯಾವ ಭಾಷೆಯಿಂದ ಬಂದಿದೆ? ಗ್ರೀಕ್ ಭಾಷೆಯಿಂದ ಬಂದಿದೆ. ಆ ಪದದ ಅರ್ಥ ಏನು? ನಗರ ರಾಜ್ಯ. 3 is the right answer. ಟಿ ಸ್ಟೇಟ್ ಅಂತ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಪಾಲಿಟಿಕ್ಸ್ ಎಂಬ ಪದವು ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ? ಪಾಲಿಟಿಕ್ಸ್ ಅನ್ನುವಂಥ ಪದವು ಗ್ರೀಕ್ ಭಾಷೆ ಯಾವ ಪದದಿಂದ ಬಂದಿದೆ? POLIS, POLIC, POLESE, POLISE. ಪಾಲಿಟಿಕ್ಸ್ ಅನ್ನುವಂಥ ಗ್ರೀಕ್ ಪದ ಯಾವ ಒಂದು ಪದದಿಂದ ಬಂದಿದೆ? POLIS, ಪೊಲೀಸ್ ಅಂತ ಕೂಡ ಕರೀತಾರೆ. POLIS ಅಷ್ಟೇ, POLIC ಅಲ್ಲ. POLIS ಪಾಲಿಟಿಕ್ಸ್ ಎಂಬ ಪದವು POLIS ಪೊಲೀಸ್ ಅನ್ನುವಂಥ ಪದದಿಂದ ಬಂದಿದೆ. 1 is the right answer. ನೆಕ್ಸ್ಟ್ ಕ್ವಶನ್.